ಬರದ ನಾಡಿಗೆ ಭದ್ರೆ ಬರುವ ಇನ್ನೇನು ಮುನ್ಸೂಚನೆಯೂ ಕೂಡ ಕಾಣ್ತಾ ಇದೆ. ಯಾಕೆ ಅಂತಂದರೆ ನಾವು ನಂಬಿಕೆ ಇಟ್ಟಂಥ ಶಾಸಕರು ಸಚಿವರಾಗ್ತಾ ಇದ್ದಾರೆ. ಅವರು ಕೂಡ ಒಬ್ಬ ವೃತ್ತಿಯಲ್ಲಿ ನಿವೃತ್ತ ಇಂಜಿನಿಯರ್ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟು ರಾಜಕಾರಣಕ್ಕೆ ಬಂದು ಸತತ 3ನೇ ಬಾರಿ ಗೆದ್ದು ಈಗಾಗಲೇ ಸುಮಾರು 2 ಬಾರಿ ಅವರು ಕಾಲ ವಂಚಿತರಾಗಿದ್ದರು ಸಚಿವ ಸ್ಥಾನದಿಂದ. ಈ ಸತಿ ಪಕ್ಷ ನಿಷ್ಠೆ ಮತ್ತು ಅವರ ಅಭಿವೃದ್ಧಿಯ ಕೆಲಸವನ್ನು ಗಮನಿಸಿ, ಅವರ ನಿಷ್ಠೆಯನ್ನು ಗಮನಿಸಿ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷ ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ತಾಲೂಕಿನ ಶಾಸಕರಾದಂಥ ಟಿ ರಘುಮೂರ್ತಿ ಅಣ್ಣನವರಿಗೆ ಸಚಿವ ಸ್ಥಾನ ಕೊಟ್ಟಿರೋದಕ್ಕೆ ನಾನು ಹೃದಯಪೂರ್ವಕ ಧನ್ಯವಾದಗಳು ತಿಳಿಸ್ತೀನಿ. ಖಂಡಿತವಾಗಿಯೂ ಒಬ್ಬ ಒಳ್ಳೆಯ ವ್ಯಕ್ತಿ ಕೊಟ್ಟಿದ್ದಾರೆ. ನಮ್ಮ ಭದ್ರೆ ನೀರು ಇನ್ನೂ ಹರಿತಾ ಇಲ್ಲ, ಆದರೆ ನಮಗೆ ಈಗ ನಂಬಿಕೆ ಬರ್ತಾ ಇದೆ. ಖಂಡಿತವಾಗಿ ಅವ್ರ ಪರವಾಗಿ ನಾವು ಹೋರಾಟ ಮಾಡಿ ಸಚಿವರಾಗಲೇಬೇಕು ಅಂತ ಒತ್ತಾಯ ಮಾಡಿದ್ದಕ್ಕೂ ಜಿಲ್ಲೆಯ ಜನರು, ಮಾಧ್ಯಮದರ ಆಶಯ, ಸ್ವಾಮೀಜಿಗಳ ಆಶಯ, ಜನಾಭಿಪ್ರಾಯ ಅವರು ಸಚಿವರಾಗಬೇಕಂತ ಇತ್ತು. ಇವತ್ತು ಕೊಟ್ಟಿರೋದಕ್ಕೆ ನಿಜವಾಗ್ಲೂ ಭದ್ರಾ ನೀರು ಬರುತ್ತೆ, ಅವರ ಅವಧಿಯಲ್ಲೇ ನಾವು ನೀರು ನೋಡ್ತೀವಿ ಅನ್ನೋದು ಕೂಡ ಕಾಣ್ತಾ ಇದ್ದೀವಿ. ಮತ್ತು ಇನ್ನೂ ಹೆಚ್ಚಿನ ಅಭಿವೃದ್ಧಿಯ ಕಾರ್ಯಗಳನ್ನು ನಾವು ಈಗಾಗಲೇ ಏನೋ ಚಿತ್ರದುರ್ಗಕ್ಕೂ ಕೂಡ ಇಂಜಿನಿಯರಿಂಗ್ ಕಾಲೇಜ್ ಬೇಕು, ರಸ್ತೆ ಅಗಲೀಕರಣ ಆಗಬೇಕು, ನಗರೋತ್ಥಾನಕ್ಕೆ ಇನ್ನೂ ಹೆಚ್ಚಿನ ಅನುದಾನ ತರಬೇಕು, ಸಾಕಷ್ಟು ಮೆಡಿಕಲ್ ಕಾಲೇಜು ಕೂಡ ಈಗಾಗಲೇ ಏನು ಜ್ಞಾನ ಗಂಗೋತ್ರಿಯಲ್ಲಿ ಹಾಕಬೇಕು, DC ಆಫೀಸ್ ಹಳೆ ಕಚೇರಿಯಲ್ಲಿ ಜ್ಞಾನ ಗಂಗೋತ್ರಿ ಕಾಲೇಜ್ ಅಲ್ಲಿ ಪರಿವರ್ತನೆ ಆಗಿ ಹೈಟೆಕ್ ಆಸ್ಪತ್ರೆ ಇಲ್ಲಿ ಹಾಕಬೇಕು ಅಂತ ಹೇಳ್ಬಿಟ್ಟು ನಮ್ಮ ಒತ್ತಾಯ ಇದೆ. ಸುಮಾರು ಒಂದು 15-16 ಅಜೆಂಡಾಗಳಿದ್ದಾವೆ. ನಾವಂತೂ ನಿಜವಾಗ್ಲೂ ತುಂಬ ಸಂತೋಷ ಪಟ್ಟಿದ್ದೀವಿ. ಚಿತ್ರದುರ್ಗ ಜಿಲ್ಲೆ ಜನತೆ ಇವತ್ತೇನು ನಾವು ಪಟಾಕಿ ಹಚ್ಚಿ ಒಂದು 80 ಅಡಿ ಬ್ಯಾನರನ್ನು ಹಾಕುವ ಮುಖೇನ ಒಬ್ಬ ಒಳ್ಳೆಯ ಸಚಿವರಿಗೆ ಕೊಟ್ಟಿರೋದಕ್ಕೆ ಮತ್ತೊಮ್ಮೆ ಧನ್ಯವಾದಗಳು ತಿಳಿಸ್ತಾ ತುಂಬ ಹೆಮ್ಮೆಯಿಂದ ಹೇಳ್ತೀವಿ. ಜನನಾಯಕ, ಜನಸೇವಕ, ಎಲ್ಲರ ಕೈಗೂ ಸಿಗುವಂಥ ಸಚಿವರಿಗೆ ಈ ಬಾರಿ ಕೊಟ್ಟಿದ್ದಾರೆ. ಹಾಗಾಗಿ ಚಿತ್ರದುರ್ಗ ಜಿಲ್ಲೆ, ಚಿತ್ರದುರ್ಗ ರಾಜ್ಯ ಅಭಿವೃದ್ಧಿ ಆಗುತ್ತೆ ಅಂತೇಳಿ ಸಂತೋಷದಿಂದ ಹೇಳ್ತಿದ್ದೀವಿ ಸರ್.